ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದು ಬಹಳ ಸುಲಭ, ಒಂದಿಷ್ಟು ಟ್ರಾಫಿಕ್ ತಪ್ಪಿಸ್ಕೋಬಹುದು, ಬಹಳ ವೇಗವಾಗಿ ನಾವು ಗಮ್ಯ ತಲುಪಬಹುದು ಅಂತ ಬಹಳಷ್ಟು ಜನ ಪ್ರಯಾಣ ಮಾಡ್ತಾರೆ. ಆದರೆ ಪ್ರಯಾಣ ಮಾಡೋ ಹೆಣ್ಣುಮಕ್ಕಳು ಹುಷಾರಾಗಿರಬೇಕು. ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಫೋಟೋ ವಿಡಿಯೋ ತೆಗೆಯುವ ವಿಕೃತ ಮನಸ್ಥಿತಿಯವರಿದ್ದಾರೆ. ಮೆಟ್ರೋದೊಳಗಡೆ ಪ್ರಯಾಣ ಮಾಡ್ತಾರೆ. ಖಾಸಗಿ ಅಂಗಾಂಗಗಳ ಫೋಟೋ ವಿಡಿಯೋ ತೆಗೆದು ಕಾಮುಕನೊಬ್ಬ ಲಾಕ್ ಆಗಿದ್ದಾನೆ. ಕಿಡಿಗೇಡಿಯನ್ನು ಲಾಕ್ ಮಾಡಿದ್ದಾರೆ ಭದ್ರತಾ ಸಿಬ್ಬಂದಿ. ಸದ್ಯ ಆತನನ್ನ ಜಯನಗರ ಪೊಲೀಸ್ ಠಾಣಾ ಪೊಲೀಸರ ವಶಕ್ಕೆ ಕೊಡಲಾಗಿದೆ. ಒಂದಲ್ಲ ಎರಡಲ್ಲ 50 ಯುವತಿಯರ ವಿಡಿಯೋ ಫೋಟೋಗಳಿದೆಯಂತೆ ಈತನ ಬಳಿ. ಕಾಮುಕನಿಗೆ 5,000 ದಂಡ ವಿಧಿಸಿದ್ದಾರೆ ನಮ್ಮ ಮೆಟ್ರೋ ವತಿಯಿಂದ. ಡಿಸೆಂಬರ್ 25ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಡೆದಿರೋ ಘಟನೆ ಇದು. ಮಹಿಳೆಯರು ಪ್ರಯಾಣ ಮಾಡ್ತಾರೆ. ಸಾಮಾನ್ಯವಾಗಿ ಮೆಟ್ರೋದಲ್ಲಿ ಕೂತಿರ್ತಾರೆ. ಏನು ನಾವು ಆ ಕಡೆ ಈ ಕಡೆ ಇರೋರ ಬಗ್ಗೆ ಜಾಸ್ತಿ ಗಮನ ಹರಿಸೋದಿಲ್ಲ. ಆದರೆ ಇಲ್ಲೊಬ್ಬ ಕಾಮುಕ ಏನು ಮಾಡ್ತಾನೆ, ಮಹಿಳೆಯರು ಕೂತಿರುವಂಥ ಸಂದರ್ಭದಲ್ಲಿ ಅವರ ಖಾಸಗಿ ಅಂಗಾಂಗಗಳ ಫೋಟೋಗಳನ್ನು ಅವ್ರಿಗೆ ಗೊತ್ತಿಲ್ಲದಂಗೆ ವಿಡಿಯೋಗಳನ್ನು ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಆ ವಿಡಿಯೋಗಳನ್ನು ಮಾಡಿಕೊಂಡು ಇಟ್ಕೊಂಡಿರುವಂಥ ವಿಚಾರ ಬೆಳಕಿಗೆ ಬರುತ್ತೆ. ಡಿಸೆಂಬರ್ 25ನೇ ತಾರೀಕು ಮೆಜೆಸ್ಟಿಕ್ನಿಂದ JP ನಗರ ಮೆಟ್ರೋ ಸ್ಟೇಷನ್ ಪ್ರಯಾಣ ಬೆಳೆಸ್ತಾನೆ. ಆ ವೇಳೆ ಯುವತಿಯೋರ್ವರ ಖಾಸಗಿ ಅಂಗಾಂಗಗಳ ವಿಡಿಯೋ ಶೂಟ್ ಮಾಡ್ತಾ ಇದ್ದ. ಅದನ್ನು ನೋಡಿ ಆ ಯುವತಿ ಹಲ್ಲೆ ಮಾಡ್ತಾಳೆ. ಅದೇ ವೇಳೆ ನೈಟ್ ಡ್ಯೂಟಿ ಮುಗಿಸಿ ಸೆಕ್ಯೂರಿಟಿ ಗಾರ್ಡ್ಗಳು ತೆರತಾ ಇದ್ರು. ಯುವತಿಯ ಸಹಾಯಕ್ಕೆ ಧಾವಿಸ್ತಾರೆ. ಏನಾಯಿತು ಅಂತ ಕೇಳಿದಾಗ ಹಿಂಗಾಗಿದೆ ಅಂತ ಹೇಳ್ತಾರೆ. ತಕ್ಷಣ ಅವನು ಫೋನ್ ತಗೊಂಡು ಫೋನ್ ಚೆಕ್ ಮಾಡಿದಾಗ ಈ ಫೋಟೋ ವಿಡಿಯೋಗಳನ್ನು ತೆಗೆದಿರೋದು ಬಯಲಾಗುತ್ತೆ. ಆಮೇಲೆ ಗೊತ್ತಾಗುತ್ತೆ ಈತ ಕೇವಲ ಆ ಯುವತಿಯೊಬ್ಬಳದ್ದು ಮಾತ್ರ ಅಲ್ಲ, ಅಂಥ ನೂರಾರು ಮಹಿಳೆಯರ ಫೋಟೋ ವಿಡಿಯೋಗಳನ್ನು ಇದರಲ್ಲಿ ಈ ಮೆಟ್ರೋ ಪ್ರಯಾಣ ಸಂದರ್ಭದಲ್ಲಿ ತೆಗೆದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸದ್ಯ ಆತನನ್ನು ಪೊಲೀಸರು ತಮ್ಮ ವಶದಲ್ಲಿ ಇರಿಸಿಕೊಂಡಿದ್ದಾರೆ. ವರ್ಷಿತಾ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತಾ, ಯಾವುದು ಸೇಫು ಅಂತ ಹೆಣ್ಮಕ್ಳಿಗೆ ಮೆಟ್ರೋನೂ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಏನು ಮೆಟ್ರೋದ ಹೊಸ ಕಥೆ ಇದು? ಯಾರೀ ಮಹೇಶ? ಎಸ್ ಪ್ರಣುತ, ಇತ್ತೀಚೆಗಂತೂ ನಮ್ಮ ಮೆಟ್ರೋವನ್ನ ಎಲ್ಲರೂ ಕೂಡ ಅವಲಂಬಿಸಿರುವಂಥದ್ದು. ಯಾಕಂದರೆ ಒಂದು ದಿನ ನಮ್ಮ ಮೆಟ್ರೋ ಸಂಚಾರವನ್ನು ಮಾಡಲ್ಲ ಅಂತ ಅಂದರೆ ಸಾಕಷ್ಟು ಜನ ಕಷ್ಟವನ್ನು ಪಡುವಂತಹ ಪರಿಸ್ಥಿತಿ ಇದೆ. ಅದರಲ್ಲೂ ಕೂಡ ಉದ್ಯೋಗಕ್ಕೆ ಹೋಗುವಂಥವರು, ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ವರ್ಕರ್ಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ಮಹಿಳೆಯರು ಮೆಟ್ರೋವನ್ನು ತುಂಬ ಅವಲಂಬಿಸ್ತಾರೆ. ಯಾಕಂದರೆ ಸಾಮಾನ್ಯವಾಗಿ ಓನ್ ವೆಹಿಕಲ್ಗಿಂತ ಅಥವಾ ಆಟೋದಲ್ಲಿ ಹೋಗೋದಾಗಿರ್ಬೋದು, ಬಸ್ನಲ್ಲಿ ಹೋಗೋದಾಗಿರ್ಬೋದು, ಅಲ್ಲಿಗಿಂತ ಹೆಚ್ಚಾಗಿ ನಮ್ಮ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡ್ತಾರೆ. ಈಗ ನಮ್ಮ ಮೆಟ್ರೋದಲ್ಲೂ ಕೂಡ ಮಹಿಳೆಯರಿಗೆ ಸೇಫ್ಟಿ ಇಲ್ವಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ಘಟನೆಗಳು ನಡೆದಿದೆ. ಮಹಿಳೆಯರಿಗೆ ಕಿರುಕುಳವನ್ನು ಕೊಡೋದಾಗಿರ್ಬೋದು, ಫೋಟೋಗಳನ್ನು ತೆಗೆಯೋದಾಗಿರ್ಬೋದು, ಈ ರೀತಿ ಒಂದಷ್ಟು ಘಟನೆ ನಡೆದಿದೆ. ಆದರೆ ಈಗ ಒಂದು ಡಿಸೆಂಬರ್ 25ಕ್ಕೆ ನಡೆದಿರುವಂತಹ ಘಟನೆ ಏನೋ ತಡವಾಗಿ ಬೆಳಕಿಗೆ ಬಂದಿದೆ. ಇದು ನಿಜಕ್ಕೂ ನಾಚಿಕೆಗೇಡು ಅಂತಲೇ ಹೇಳ್ಬೋದು. ಯಾಕಂದರೆ ಮಹೇಶ್ ಎಂಬಾತ ಏನೋ ಕಾಮಿ ಇರ್ತಾನೋ, ಅವನು ಸುಮಾರು 50ಕ್ಕೂ ಹೆಚ್ಚು ಫೋಟೋಗಳನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂಥದ್ದು. ಅದು ಕೂಡ ಮಹಿಳೆಯರು, ಹುಡುಗಿಯರ ಫೋಟೋಗಳನ್ನೇ ಏನೋ ಫೋಟೋವನ್ನು ತೆಗೆದಿರುವಂಥದ್ದು. ಜೊತೆಗೆ ಇದು ನಿಜವಾಗ್ಲೂ ನೆನೆಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ಯಾಕೆ ನಮ್ಮ ಮೆಟ್ರೋ ಈ ರೀತಿ ಆಗ್ತಾ ಇದೆ, ಈ ರೀತಿ ಕಾಮಿಗಳಿಗೆ ಅಡ್ಡ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಪ್ರಣುತ, ಸಾಮಾನ್ಯವಾಗಿ ಈ ಒಂದು ಹುಡುಗಿ ಏನಿರ್ತಾಳೆ ಮೆಜೆಸ್ಟಿಕ್ನಿಂದ JP ನಗರಕ್ಕೆ ಸಂಚಾರವನ್ನು ಬೆಳೆಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಜಯನಗರಕ್ಕೆ ರೀಚ್ ಆಗುವಂತಹ ಸಂದರ್ಭದಲ್ಲಿ ಈ ಒಬ್ಬ ಕಾಮಿ ಫೋಟೋವನ್ನು ತೆಗಿತಾ ಇದ್ದಾನೆ, ನಂದು ವಿಡಿಯೋವನ್ನು ತೆಗಿತಾ ಇದ್ದಾನೆ ಅನ್ನುವಂತಹ ಸಂದರ್ಭದಲ್ಲಿ ಆ ಹುಡುಗಿ ಆತನಿಗೆ ಮಹೇಶ್ ಎಂಬಾತ ಏನಿರ್ತಾನೆ ಅವನಿಗೂ ಕೂಡ ಒಂದೆರಡು ಏಟನ್ನು ಕೂಡ ಹೊಡಿತಾಳೆ. ಯಾಕಂದರೆ ಈ ರೀತಿ ನಮ್ಮ ಪರ್ಸನಲ್ ಫೋಟೋಗಳನ್ನು ಯಾಕೆ ತೆಗಿತೀರಾ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳುವಂತಹ ಸಂದರ್ಭದಲ್ಲಿ ವಾಗ್ವಾದಗಳು ಕೂಡ ನಡೆಯುತ್ತೆ. ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ಸ್ ಏನಿರ್ತಾರೆ ನಮ್ಮ ಮೆಟ್ರೋದಲ್ಲಿ, ಯಾಕಂದರೆ ತುಂಬ ಅಲರ್ಟ್ ಆಗಿರ್ತಾರೆ. ಒಂದಷ್ಟು ಕಡೆಗಳಲ್ಲಿ ಏನು ಒಳಗಿರುವಂತಹ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಅವರು ಕೂಡ ಇಬ್ಬರು ಬಂದು ಕೇಳುವಂತಹ ಸಂದರ್ಭದಲ್ಲಿ ಆತನ ಏನು ಮುಖ ಬಟಾ ಬಯಲಾಗಿರುವಂಥದ್ದು. ಜೊತೆಗೆ ಆತನನ್ನು ಜಯನಗರ ಪೊಲೀಸ್ ಸ್ಟೇಷನ್ಗೂ ಕೂಡ ಹಿಡಿದುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಈಗಾಗಲೇ BMRC ಅಲ್ಲ ಆ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳಿಗೂ ಕೂಡ ಅಭಿನಂದನೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಇನ್ನುಳಿದಂತೆ ಪೊಲೀಸ್ ಸ್ಟೇಷನಲ್ಲಿ ಈಗ ಕಾಮಿಗೆ ಒಂದಷ್ಟು ತನಿಖೆಗಳು ಕೂಡ ನಡೀತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಇಬ್ಬರದೋ ಹುಡುಗಿಯರ ಫೋಟೋಗಳನ್ನ ತನ್ನ ಮೊಬೈಲಲ್ಲಿ ಇಟ್ಕೊಂಡಿದ್ರೆ ಎಲ್ಲೋ ಒಂದ್ ಕಡೆ ವಿಚಾರಿಸಿ ಬಿಡ್ತಾ ಇದ್ರೇನೋ. ಆದ್ರೆ ಸರಿ ಸುಮಾರಾಗಿ 50ಕ್ಕೂ ಹೆಚ್ಚು ಫೋಟೋಗಳನ್ನ ಮಹೇಶ್ ಎಂಬಾತ ತನ್ನ ಫೋನ್ನಲ್ಲಿ ಫೋಟೋಗಳನ್ನ ಸೆರೆ ಹಿಡಿದಿರುವಂಥದ್ದು. ಅದು ಕೂಡ ಅಸಭ್ಯ ರೀತಿಯ ಫೋಟೋಗಳನ್ನ ಹಿಡಿದಿರೋದ್ರಿಂದ. ಥ್ಯಾಂಕ್ ಯು ವರ್ಷಿತಾ ಮಾಹಿತಿಗೆ.